ಫುಟ್ಪಾತ್ ಆಕ್ರಮಿಸಿಕೊಂಡವರ ಅಂಗಡಿ ಮುಂಗಟ್ಟುಗಳನ್ನ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಹಾಗೂ ಪಟ್ಟಣ ಪಂಚಾಯಿತಿ ಇಲಾಖೆಯ ಅಧಿಕಾರಿಗಳು ಪೊಲೀಸ್ ಬಿಗಿ ಬಂದಸ್ತಿನಲ್ಲಿ ತೆರವುಗೊಳಿಸಲಾಯಿತು. ಮುಂಗಟ್ಟುಗಳಿಗೆ ಭೇಟಿ ನೀಡಿ 2 ದಿನಗಳ ಕಾಲ ಗಡುವು ನೀಡಿ ತೆರವು ಮಾಡಲು ಸೂಚಿಸಿದ್ದರು. ಆದರೆ ಅಂಗಡಿ ಮಾಲೀಕರು ಸ್ಪಂದಿಸದ ಕಾರಣ ಜೆಸಿಬಿ ಸಮೇತ ಅಧಿಕಾರಿಗಳು ಸ್ಥಳಕ್ಕೆ ಬಂದು ತೆರವು ಕಾರ್ಯಾಚರಣೆಯನ್ನ ನಡೆಸಲಾಯಿತು. ಕೆಲ ಕಾಲ ಹಾಗೂ ಅಂಗಡಿ ಅಧಿಕಾರಿಗಳ ಮಾಲೀಕರ ನಡುವೆ ವಾಗ್ವಾದ ನಡೆದಿತ್ತು. ನಂತರ ವ್ಯಾಪಾರಸ್ಥರೆಲ್ಲರೂ ಒಗ್ಗೂಡಿಕೊಂಡು ಮತ್ತು 2 ದಿನಗಳ ಗಡುವು ಕೇಳಿದ್ದಾರೆ. ಈ ವೇಳೆ ಪಟ್ಟಣ ಪಂಚಾಯಿತಿ ಕಸ ವಿಲೇವಾರಿ ವಾಹನದಿಂದ ಪಟ್ಟಣದಲ್ಲೆಲ್ಲ ಧ್ವನಿ ವರ್ಧಕಗಳಿಂದ 2 ದಿನಗಳಲ್ಲಿ ಅಂಗಡಿ ತೆರವು ಮಾಡುವಂತೆ ವ್ಯಾಪಾರಸ್ಥರಿಗೆ ಮಾಹಿತಿಯನ್ನ ನೀಡಿ ಮನವರಿಕೆ ಮಾಡಿದ್ದಾರೆ. ಕಾರ್ಯಾಚರಣೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿ ರಮೇಶ್ ಹವೇಲಿ, ಪಟ್ಟಣ ಪಂಚಾಯಿತಿಯ ಕಿರಿಯ ಆರೋಗ್ಯ ನಿರೀಕ್ಷಕಿ ಪ್ರಿಯಾಂಕಾ ಕರ್ಡಿಕೇರಿ ಸೇರಿದಂತೆ ಪಟ್ಟಣ ಪಂಚಾಯಿತಿ ಹಾಗೂ ಪೊಲೀಸ್ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಇಲಿಯಾಸ್ ಗಿಡದಂಡನವರ್, 9 ಲೈವ್ ನ್ಯೂಸ್, ಕಲಘಟಗಿ.